ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಮುತ್ತಣ್ಣನ ಸ್ವಾಗತ. ಇವತ್ತೇನಪ್ಪ, ಮುತ್ತಣ್ಣ ರೂಮ್ 4 ರೂಮ್ ಪಕ್ಕದಲ್ಲಿ ವೀಡಿಯೋ ಮಾಡ್ತಿದ್ದ, ಇವತ್ತು ಹೊರಗಡೆ ಬಂದಿದ್ದಾನೆ ಅಂತ ನೀವು ಹೇಳ್ಬೋದು. ಇರಲಿ, ಸ್ವಲ್ಪ ಚೇಂಜು ಅಂಥೇಳಿ ನಿಮಗೆ ಈ ಒಂದು ಜಾಗಕ್ಕೆ ಕರ್ಕೊಬಂದು ಈ ವಿಷಯ ಹೇಳ್ತಾ ಇದ್ದೀನಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಯಾವಾಗಲೂ ಕೊಟ್ಟರು ಡೈನಾಮಿಕ್ ಥರನೇ ಅವರ ಹೇಳಿಕೆಗಳು, ಅವರ ಒಂದು ಮಾತುಗಳು ಇದೆ. ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆ, ಡಿ.ಕೆ. ಶಿವಕುಮಾರ್ ಮಂತ್ರಿ ಆಗೋ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಗೊತ್ತಾ? ನಮ್ಮಪ್ಪನ ಫ್ರೆಂಡು ಹೋದ, ನನ್ನ ಪಾರ್ಟ್ನರು ಬಂದ. ಅಂದರೆ ನಮ್ಮಪ್ಪನ ಸ್ನೇಹಿತರು, ನಮ್ಮಪ್ಪನ ಹತ್ರ ಸಂಬಂಧ ಚೆನ್ನಾಗಿದ್ದವರು ಹೋದರು, ನನ್ನ ಬಿಸ್ನೆಸ್ ಪಾರ್ಟ್ನರ್ ಬಂದ ಅಂದರೆ ಯಾವ ಲೆಕ್ಕಾಚಾರ ನೋಡಿ. ತೋರ್ಸೋಕ್ಕೋಸ್ಕರ ನಿಮಗೂ ಅಷ್ಟೇ ಈ ರಾಜಕೀಯ ವ್ಯಕ್ತಿಗಳು ನಾವು ಒಂದು ಪಕ್ಷದ ವಿರುದ್ಧ, ಒಂದು ವ್ಯಕ್ತಿ ವಿರುದ್ಧ ಅಂತ ಹೇಳಿಕೆ ಕೊಡೋದು. ಆದರೆ ಒಳ್ಳಂದೊಳಗೆ ಇವರು ವೈಯಕ್ತಿಕವಾಗಿ ಬಿಸ್ನೆಸ್ ಪಾರ್ಟ್ನರು, ವ್ಯವಹಾರಗಳು, ಮತ್ತೊಂದು ಹೊರಗಡೆ ಜನ ನಾನು ಡಿ.ಕೆ. ಶಿವಕುಮಾರ್ ಅಭಿಮಾನಿ, ನಾನು ವಿಜೇಂದ್ರ ಅಭಿಮಾನಿ. ಅರ್ಥ ಮಾಡ್ಕೊಳ್ಳಿ. ಅತಿ ವೇಗವಾಗಿ ಹೋಗಿ ಯಾವುದೋ ಒಂದು ಈ ರಾಜಕೀಯ ಚದುರಂಗಕ್ಕೆ ಬಲಿಯಾಗಿ ನಿಮ್ಮ ಜೀವನ ಕಳ್ಕೋಬೇಡಿ. ಯೋಚನೆ ಮಾಡಿ. ಕೆಲವೊಂದು ಬಳ್ಳಾರಿಯಲ್ಲಿ ಆದಂಥ ಗಲಾಟೆಗಳು ಯೋಚನೆ ಮಾಡಿ. ಈ ರಾಜಕೀಯ ವ್ಯಕ್ತಿಗಳು ಫಿಲಮ್ನವರು ಬಣ್ಣ ಹಚ್ಕೊಂಡು ಆ್ಯಕ್ಟ್ ಮಾಡಿದ್ರೆ, ಈ ರಾಜಕೀಯ ವ್ಯಕ್ತಿಗಳು ಬಣ್ಣ ಹಚ್ಚದಲ್ಲೇ ಆ್ಯಕ್ಟಿಂಗ್ ಮಾಡ್ತಾರೆ. ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿ ಎಲ್ಲ ಬಿಟ್ಟು ಒಂದೊಂದು ಸರಿ ಇವ್ರಿಗೆ ಹೊರಗಡೆ ಬಂದು ದಿನಗಟ್ಟಲೆ ಪ್ರಚಾರ ಹೋರಾಟ ಮಾಡ್ತೀರ. ಆದರೆ ಒಳ್ಳಂದೊಳಗೆ ಇವರು ವ್ಯವಹಾರ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಹೊರಗಡೆ ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನ ಇರ್ತಿರಲ್ಲ, ನೀವು ಮಾತ್ರ ಕಣ್ರಿ ಇದರಲ್ಲಿ ಹೋರಾಟ ಮಾಡೋದು. ನೀವು ಮಾತ್ರ ನಿಮ್ಮ ಕುಟುಂಬನ ಬಿಟ್ಟು, ನೀವು ಇನ್ನೊಬ್ಬ ನಿಮ್ಮ ಅಣ್ಣ ತಮ್ಮನೋ, ನಿಮ್ಮೂರನೋ, ಯಾರೋ ನಿಮ್ಮ ಪಕ್ಕದೂರನೋ ಇದ್ದರೆ, ಇವನು ಆ ಪಕ್ಷ, ಇವನು ಈ ಪಕ್ಷ ಅಂತ ಸುಮ್ಮನೆ ಹೊಡೆದಾಡ್ಕೊಂಡು ಸಾಯಬೇಡಿ. ಇವರು ಒಳ್ಳಂದೊಳಗೆ ಎಲ್ಲ ಚೆನ್ನಾಗಿರ್ತಾರೆ. ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ನೀವು ಅಕ್ಕಪಕ್ಕ ಕಷ್ಟಕ್ಕಾಗಂಥವ್ರ ಕೈಲಿ ಅವನು ಆ ಪಕ್ಷ ಈ ಪಕ್ಷ ಅಂತ ಜಗಳಾಡಬೇಡಿ. ನಿಮ್ಮ ಕುಟುಂಬಕ್ಕೆ ಏನು ಬೇಕೋ ಅದಕ್ಕೋಸ್ಕರ ಹೋರಾಡಿ. ಶಿಕ್ಷಣಕ್ಕೋಸ್ಕರ ಹೋರಾಡಿ, ಕನ್ನಡ ಶಾಲೆಗೋಸ್ಕರ ಹೋರಾಡಿ. ಯತ್ನಾಳವರು ಸುಳ್ಳು ತಪ್ಪು ಅಂತಾರಲ್ಲ, ತಾಕತ್ತಿದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿ ಕಣ್ರಿ. ವಿಜೇಂದ್ರ ಅವರಾಗಲಿ, ಡಿ.ಕೆ. ಶಿವಕುಮಾರ್ ಅವರಾಗಲಿ, ಇದೇ ಇವ್ರು ಯಾವಾರಿದೆ, ಕಳ್ಳ್ಯಾವಾರಿದೆ, ಮತ್ತೊಂದು ಅಂತ ಡೈರೆಕ್ಟ್ ಓಪನ್ ಟಾಕಲ್ಲಿ ಇದ್ದಾರೆ, ಗುಂಡಿಟ್ಟು ಹಂಗೆ ಹೇಳ್ತಾರಲ್ಲ. ಯತ್ನಾಳವರು ಸುಳ್ಳಿದ್ರೆ ಇವರು ತಾಕತ್ತಿದ್ರೆ ಕೇಸ್ ಹಾಕಿ ನೋಡಲಿ. ಹಾಗಾಗಿ ಹೇಳೋದು ಇಷ್ಟೇ, ಯಾವುದೇ ನೀವು ಕಾಂಗ್ರೆಸ್ಸು, ನೀನು JDS, ನೀವು BJP ಅಂತ ಹೊಡೆದಾಡಬೇಡಿ. ಯಾವುದೇ ವಿಷಯ ಆಗಲಿ, ಯಾವುದೇ ಇದಾಗಲಿ ಯೋಚನೆ ಮಾಡಿ. ನಿಮ್ಮ ಮಾತುಗಳು, ನಿಮ್ಮ ಡಿಸಿಷನ್ನು ಇರಲಿ. ಅಣ್ಣ ತಮ್ಮನ ಬೇರೆ ಮಾಡಿಬಿಡ್ತಾವೆ ಕಣ್ರಿ. ಅಣ್ಣ ತಮ್ಮನ ಬೇರೆ ಮಾಡಿಬಿಡ್ತಾವೆ. ದೊಡ್ಡವ್ರು ಎಲ್ಲ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಅದ್ರ ಬರೋದು ನಿಮ್ಮ ಬೀದಿ ಕುಟುಂಬ. ಸ್ವಂತ ಅಣ್ಣ ತಮ್ಮ ಇದ್ದರೆ ಬೇರೆ ಬೇರೆ ಮಾಡಿಬಿಡ್ತಾರೆ. ಹಾಗಾಗಿ ತಿಳಿದಂತೆ 2 ಮಾತು ಹೇಳಿದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ ಇಲ್ಲ, ಯಾವುದೋ ಪಕ್ಷದ ಪರವಾಗಿ ಇಲ್ಲ, ಮತ್ತೊಂದು ಪರವಾಗಲ್ಲ. ಸಮಾಜಕ್ಕೆ ತಿಳಿ ಹೇಳಲು. ರಾಜಕೀಯ ವ್ಯಕ್ತಿಗಳು ಬಣ್ಣ ಹಚ್ಚದಲ್ಲೇ ನಾಟಕ ಆಡ್ತಾರೆ, ಫಿಲಮ್ನವರು ಬಣ್ಣ ಹಚ್ಚಿ ನಾಟಕ ಆಡ್ತಾರೆ. ವ್ಯತ್ಯಾಸ ಇಷ್ಟೇ. ಹಾಗಾಗಿ ಯಾರನ್ನು ಜಗಳ ಆಡ್ಕೋಬೇಡಿ, ದೂಷಿಸಬೇಡಿ, ವಿಚಾರ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ರಾಜಕೀಯ ಚದುರಂಗದಲ್ಲಿ ಆಟ ಆಡಿ ನಿಮ್ಮ ಕುಟುಂಬಕ್ಕೆ ನೆಲೆ ನಿಂತಿರೋ ನೀವು ಯಾವುದೋ ವಿಚಾರಕ್ಕೆ ಜಗಳಾಡಿ ಬಲಿಯಾಗಬೇಡಿ. ಬಳ್ಳಾರಿಲಿ ಆದಂಥ ಬಲಿ, ಆ ಹುಡುಗನ ಇವತ್ತು ಕಾಂಗ್ರೆಸ್ನವ್ರು ಹೋಗಿ ಮನೇಲಿರ್ತಾರೆ, ಇಲ್ಲ BJP ಹೋಗಿ ಮನೇಲಿರ್ತಾರೆ, ಇಲ್ಲ ಜನಾರ್ದನ್ ರೆಡ್ಡಿನ, ಇನ್ನಾರು ಭರತ್ ರೆಡ್ಡಿ ಹೋಗಿರ್ತಾರೆ. ಇರಲ್ಲ ಕಣ್ರಿ. ನಿಮ್ಮ ಕುಟುಂಬಕ್ಕೆ ನೀವೇ ಆಗಬೇಕು. 10 ಲಕ್ಷ 5 ಲಕ್ಷ ಕೊಡ್ತಾರೆ, ಅವರು ದುಡ್ಡಿರಲ್ಲ. ಮಗ ಅನ್ನೋ ಪ್ರೀತಿ ಇರುತ್ತಲ್ರಿ. ಮಗ ಅನ್ನೋ ಪ್ರೀತಿ ಯಾವತ್ತೂ ಇರಲ್ಲ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ರಾಜಕೀಯ ಚದುರಂಗ ಆಟಕ್ಕೆ ಬಲಿಯಾಗಬೇಡಿ. ನಿಮ್ಮ ಬುದ್ಧಿಯಲ್ಲಿ ನೀವು ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.